ಬೀದರ್ ಬಿಮ್ಸ್ ಆಸ್ಪತ್ರೆಯ ಕಟ್ಟಡಕ್ಕೆ ಈಗ ಜಲಕಂಟಕ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಆಸ್ಪತ್ರೆಯ ಕಟ್ಟಡದ ಕೆಳಭಾಗದಲ್ಲಿ ಒಂದು ಪುರಾತನ ಬಾವಿ ಇತ್ತು ಅಂತ ಹೇಳಾಗ್ತಾ ಇದೆ. ಆ ಬಾವಿಯಿಂದ ನಿರಂತರವಾಗಿ ನೀರು ಸಂಗ್ರಹ ಆಗ್ತಿದೆ. ಈ ನೀರು ಸಂಗ್ರಹ ಆಗಿ ಅಂತಂದ್ರೆ ಈ ಕಟ್ಟಡದ ಅಂಡರ್ ಗ್ರೌಂಡ್ ನಲ್ಲಿ ಸಂಪೂರ್ಣವಾಗಿ ನೀರು ಸಂಗ್ರಹವಾಗ್ತಿರುವಂತಹ ಕಾರಣ ಈ ಒಂದು ಕಟ್ಟಡದ ಕೆಳಭಾಗ ದುರ್ಬಲಗೊಳ್ತಾ ಇರುವಂಥದ್ದು. ಇಲ್ಲಿನ ಈ ಒಂದು ಪಿಲ್ಲರ್ಸ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆ ಈ ದೃಶ್ಯಾವಳಿಯಲ್ಲಿ ತಾವು ಗಮನಿಸಬಹುದು. ಈಗ ಸದ್ಯಕ್ಕೆ ನಾನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಕಟ್ಟಡದ ಒಂದು ಅಂಡರ್ ಗ್ರೌಂಡ್ ನಲ್ಲಿ ಇದ್ದೀನಿ. ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಆಸ್ಪತ್ರೆಯ ಕೆಳಭಾಗದಲ್ಲಿ ನೀರು ಸಂಗ್ರಹವಾಗಿರುವಂಥದ್ದು. ಈ ನೀರು ಮಳೆಗಾಲದಲ್ಲಿ ಮಾತ್ರವಲ್ಲ, ಇಡೀ ವರ್ಷವಿಡೀ ಈ ನೀರು ಹೀಗೆ ಇಲ್ಲಿ ಸಂಗ್ರಹ ಆಗಿರುವಂಥದ್ದು. ಸದ್ಯಕ್ಕೆ ತಾವು ಗಮನಿಸಬಹುದು ಯಾವ ರೀತಿ ಈ ನೀರು ಹೊರಗಡೆ ಬರ್ತಾ ಇದೆ ಅಂತ. ಇಲ್ಲಿ ಒಂದು ಪುರಾತನ ಬಾವಿ ಇತ್ತು ಅಂತ ಹೇಳಲಾಗುತ್ತೆ. ಈ ಒಂದು ಪುರಾತನ ಬಾವಿಯನ್ನ ಮುಚ್ಚಿ ಇದರ ಮೇಲೆ ಒಂದು ಕಟ್ಟಡವನ್ನು ಕಟ್ಟಲಾಗಿದೆ ಅಂತ ಕೆಲವರು ಇಲ್ಲಿನ ಒಂದು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಸದ್ಯಕ್ಕೆ ಈ ಒಂದು ನೀರು ಯಾವ ರೀತಿ ಹೊರಗಡೆ ಬರ್ತಿದೆ ಅಂತ ತಾವು ಗಮನಿಸಬಹುದು. ಝರಿ ರೂಪದಲ್ಲಿ ಈ ಪುರಾತನ ಬಾವಿಯಿಂದ ನೀರು ಹೊರಗಡೆ ಬರ್ತಾ ಇದೆ. ಈ ನೀರು ಹೊರಗಡೆ ಬಂದು ಇಲ್ಲಿ ಸಂಪೂರ್ಣವಾಗಿ ಈ ಕಟ್ಟಡದ ಅಂಡರ್ ಗ್ರೌಂಡ್ ನಲ್ಲಿ ಸಂಗ್ರಹವಾಗ್ತಾ ಇರುವಂತದ್ದು. ಅಂಡರ್ ಗ್ರೌಂಡ್ ನಲ್ಲಿ ನೀರು ಸಂಗ್ರಹವಾಗಿದ್ದ ಹಿನ್ನೆಲೆಯಲ್ಲಿ ಇಲ್ಲಿನ ಅಧಿಕಾರಿಗಳು ಮತ್ತು ಬ್ರಿಮ್ಸ್ ಆಡಳಿತ ಮಂಡಳಿ ಈ ನೀರು ಹೊರ ಹಾಕಲಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅಂದ್ರೆ 4 ಮೋಟಾರ್ಗಳನ್ನ ಅಳವಡಿಸಿ ಈ ಅಂಡರ್ ಗ್ರೌಂಡ್ ನಲ್ಲಿ ಜಮಾಯಿಸಿರುವಂತಹ ನೀರುವನ್ನ ಹೊರ ಹಾಕ್ತಾ ಇರುವಂತದ್ದು. ಇದರಿಂದ ಕಳೆದ ವರ್ಷ ಸೆಪ್ಟೆಂಬರ್ ನಲ್ಲಿ ಈ ನೀರು ಹೆಚ್ಚಾಗಿ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಸಂಪೂರ್ಣವಾಗಿ ಒಂದು 2 ಫ್ಲೋರ್ ನಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ 2 ಫ್ಲೋರ್ ನಲ್ಲಿ ಕರೆಂಟ್ ಕೂಡ ಕಟ್ಟಾಗಿ ಸಾಕಷ್ಟು ಒಂದು ಅವಾಂತರ ಸೃಷ್ಟಿಯಾಗಿತ್ತು. ಇದೀಗ ಮತ್ತೆ ಅಂತಹದ್ದೇ ಒಂದು ಸಂಭವ್ಯ ಇರುವಂತದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ಈ ಒಂದು ಬ್ರಿಮ್ಸ್ ಕೆಳಭಾಗದಲ್ಲಿ ನೀರು ಸಂಗ್ರಹವಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಖರ್ಚು ಮಾಡಿರುವಂತಹ ಈ ಕಟ್ಟಡಕ್ಕೆ ಈಗ ಜಲಕಂಟಕ ಎದುರಾಗಿದ್ದೇನೆ ಅಂತ ಹೇಳ್ಬೋದು. ತಾವು ದೃಶ್ಯದಲ್ಲಿ ಅಬ್ಸರ್ವೇಷನ್ ಮಾಡಬಹುದು ಯಾವ ರೀತಿ ನೀರು ಆ ಭೂಮಿಯಿಂದ ಹೊರಗಡೆ ಬರ್ತಾ ಇದೆ. ಈ ಭೂಮಿಯಿಂದ ನೀರು ಹೊರಗಡೆ ಬಂದಿರುವುದರಿಂದ ಸಂಪೂರ್ಣವಾಗಿ ಈ ಒಂದು ಕೆಳಭಾಗ ದುರ್ಬಲಗೊಳ್ತಾ ಇರುವಂತದ್ದು. ಪಿಲ್ಲರ್ ಕೂಡ ಇದಕ್ಕೆ ನೀರು ಸಂಗ್ರಹಿಸಿ ಸಂಪೂರ್ಣವಾಗಿ ಹಾಳಾಗುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಈಗಾಗಲೇ ಒಂದು 10 ವರ್ಷಗಳ ಒಳಗಡೆ ಈ ಒಂದು ಕಟ್ಟಡ ಈಗಾಗಲೇ ಬಿರುಕು ಕೂಡ ಮೂಡಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯಕ್ಕೆ ನಾನು ಈಗ ಬ್ರಿಮ್ಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ಇದ್ದೀನಿ. ಸಂಪೂರ್ಣವಾಗಿ ನೀವು ಎಲ್ಲಾ ಕಡೆ ಗಮನಿಸಬಹುದು, ಎಲ್ಲಾ ಕಡೆ ನೀರು ಇಲ್ಲಿ ಸಂಗ್ರಹವಾಗಿದೆ. ಇದು ಮಳೆ ನೀರಲ್ಲ, ಇಲ್ಲಿ ಆಟೋಮೆಟಿಕ್ಲಿ ಝರಿ ರೂಪದಲ್ಲಿ ನೀರು ಹೊರ ಬರ್ತಿದೆ. ಇಲ್ಲಿ ಒಂದು ಪುರಾತನ ಬಾವಿ ಇತ್ತು. ಆ ಬಾವಿಯನ್ನ ಮುಚ್ಚಿ ಅದರ ಮೇಲೆ ಹೀಗೆ ಒಂದು ದೊಡ್ಡ ಒಂದು ಆಸ್ಪತ್ರೆಯನ್ನ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಆ ಝರಿ ರೂಪದಲ್ಲಿ ನೀರು ಹೊರಬಂದು ಈ ತರ ಕಟ್ಟಡದಲ್ಲಿ ಈಗ ನಿಲ್ಕೊಳ್ತಿರುವುದರಿಂದ ಈ ಕಟ್ಟಡ ಕುಸಿಯುವ ಭೀತಿ ಎದುರಾಗಿದೆ. ಈಗಾಗಲೇ ಸಾಕಷ್ಟು ಕಡೆ ಈ ಒಂದು ಕಟ್ಟಡಕ್ಕೆ ಬಿರುಕು ಕೂಡ ಮೂಡಿರುವಂತದ್ದು. ಕಳೆದ ವರ್ಷ ಈ ನೀರು ಜಾಸ್ತಿಯಾಗಿ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಸಾಕಷ್ಟು ಒಂದು ವಿದ್ಯುತ್ ವ್ಯತ್ಯಯ ಕೂಡ ಆಗಿತ್ತು. ಅಲ್ಲಿ ಮಕ್ಕಳ ವಾರ್ಡ್ನಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ನೀರಿನಿಂದ ಯಾವುದೇ ರೀತಿ ಒಂದು ಅಪಾಯ ಸಂಭವಿಸುವ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಕುರಿತು ಈಗಾಗಲೇ ಕೆಲ ತಜ್ಞರು ಈ ಕಡೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿ ಇದಕ್ಕೆ ಒಂದು ಯೋಜನೆಯನ್ನ ರೂಪಿಸಿ ಶಾಶ್ವತ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕೆಲ ಕೆಲಸಗಳು ಆಗ್ತಿದೆ ಅಂತ ಹೇಳಲಾಗ್ತಿದೆ. ಆದರೆ ಅದು ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಿದೆ ಅನ್ನೋದು ಕೂಡ ಹಲವರ ಮಾತಾಗಿದೆ. ಯಾಕಂತಂದ್ರೆ ಇದು ಕಳೆದ ವರ್ಷನೇ ಕೂಡ ಒಂದು ಸಮಸ್ಯೆ ಸಂಭವಿಸಿದ ನಂತರ ಅಧಿಕಾರಿಗಳು, ಮೇಲಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಈ ಕಡೆ ಪರಿಶೀಲನೆಯನ್ನ ಮಾಡಿ ಸ್ವಲ್ಪ ಅನುದಾನವನ್ನ ಇದಕ್ಕೆ ಮೀಸಲಿಟ್ಟು ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಸದ್ಯಕ್ಕೆ ಇವತ್ತಿಗೆ ಸಂಪೂರ್ಣವಾಗಿ ಈ ನೀರು ಇನ್ನೂ ಕೂಡ ಹೊರಗಡೆ ಹೋಗಿಲ್ಲ. ಈ ನೀರು ಹೊರಗಡೆ ಹಾಕಿದ ನಂತರ ಮತ್ತೆ ನೀರು ಬರುತ್ತೆ. ಇದು ಕೇವಲ ಮಳೆಗಾಲ ಸಂದರ್ಭದಲ್ಲಿ ಅಲ್ಲ, ಚಳಿಗಾಲ ಆಗಿರ್ಬೋದು, ಬೇಸಿಗೆಯ ಸಮಯದಲ್ಲಿ ಸಂಪೂರ್ಣವಾಗಿ ಈ ನೀರಿನ ಸಮಸ್ಯೆ ಹೀಗೆ ಆಗಿರುವಂಥದ್ದು. ಇದಕ್ಕಾಗಿ ಸಾಕಷ್ಟು ಅಂದರೆ ಕೋಟ್ಯಾಂತರ ವೆಚ್ಚದ ತಾವು ಗಮನಿಸಬಹುದು. ಈ ಒಂದು 7 ಮಹಡಿಯ ಬ್ರಿಮ್ಸ್ ಕಟ್ಟಡಕ್ಕೆ ಸಾವಿರಾರು ರೋಗಿಗಳು ದಿನನಿತ್ಯ ಬರ್ತಾರೆ. ಯಾವುದಾದ್ರೂ ಒಂದು ಅವಘಡ ಸಂಭವಿಸಿದರೆ ಒಂದು ದೊಡ್ಡ ರೀತಿಯಲ್ಲಿ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಮುಂಜಾಗ್ರತವಾಗಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಕೆಲ ತಜ್ಞರು ಕೂಡ ಹೇಳಿದ್ದಾರಂತೆ, ಹೀಗೆ ಇದು ಒಂದು 10-15 ವರ್ಷ ಹೀಗೆ ಮುಂದುವರೆದರೆ ಈ ನೀರು ಇಲ್ಲೇ ಇದ್ರೆ ಸಂಪೂರ್ಣವಾಗಿ ಇದು ಕೆಳಭಾಗ ಏನಿರುತ್ತೆ ಅದು ದುರ್ಬಲವಾಗುತ್ತೆ, ಕಟ್ಟಡ ಕುಸಿಯುವ ಭೀತಿ ಇದೆ ಅಂತ ಕೆಲ ತಜ್ಞರು ಕೂಡ ಹೇಳಿದ್ದಾರೆ. ಸುಮಾರು 7 ಅಡಿ ಅಂತಸ್ತಿನ ಇರುವಂತಹ ಈ ಒಂದು ಕಟ್ಟಡದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ
ಈ ಒಂದು ಕಟ್ಟಡ ನಿರ್ಮಿಸಿದ್ದಾರೆ. ಆದರೆ ಅಂದಿನ ಇಂಜಿನಿಯರ್ಸ್ಗಳಿಗೆ ಯಾವತ್ತೂ ಮಾಹಿತಿ ಇರಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಈಗ ತಾವು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಅಂತಂದರೆ 10 ವರ್ಷಗಳ ಒಳಗಡೆ ನಿರ್ಮಾಣವಾಗಿರುವಂತಹ ಈ ಕಟ್ಟಡಕ್ಕೆ ಹೇಗೆ ಬಿರುಕು ಬಿಟ್ಟಿದೆ. ದೊಡ್ಡ ಗಾತ್ರದಲ್ಲಿ ಈ ಬಿರುಕು ತಮಗೆ ಕಾಣಲಿಕ್ಕೆ ಸಿಗ್ತಿರುವಂಥದ್ದು. ಅಂತಂದರೆ ಇದು ಕೆಳಭಾಗದಲ್ಲಿ ಈ ಒಂದು ಕೆಳಭಾಗದ ಮೇಲ್ಗಡೆ ಈಗಾಗಲೇ 7 ಅಂತಸ್ತಿನ ಕಟ್ಟಡಗಳಿದ್ದಾವೆ. ಸಂಪೂರ್ಣವಾಗಿ ಬಿರುಕು ಮೂಡಿರುವಂಥದ್ದು. ಇಲ್ಲಿನ ಪಿಲ್ಲರ್ಸ್ಗಳಲ್ಲೂ ಕೂಡ ಬಿರುಕು ಕಾಣಲಿಕ್ಕೆ ಸಿಗ್ತಾ ಇದ್ದಾವೆ. ಅಂತಂದರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಇವರು ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಇದು ಅವೈಜ್ಞಾನಿಕ ಕಟ್ಟಡ ನಿರ್ಮಾಣ ಮಾಡಿದ್ದರಿಂದ ಇದಕ್ಕೆ ಈ ಒಂದು ಕಟ್ಟಡಕ್ಕೆ ಜಲಕಂಟಕ ಎದುರಾಗಿದೆ. ಪುರಾತನ ಬಾವಿಯಿಂದ ನೀರು ಝರಿ ರೂಪದಲ್ಲಿ ಹೊರ ಬರ್ತಾ ಇದ್ದಾವೆ. ಇದರಿಂದ ಪಿಲ್ಲರ್ಸ್ ಆಗಿರ್ಬೋದು, ಗೋಡೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಬೀದರ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಗೆ ಜಲಕಂಟಕ ಎದುರಾಗಿದೆ ಅಂತ ಹೇಳ್ಬೋದು. ಇಲ್ಲಿನ ಜಿಲ್ಲಾಡಳಿತ ಆಗಿರ್ಬೋದು, ಸಚಿವರಾಗಿರ್ಬೋದು ಮತ್ತು ಇಲ್ಲಿನ ಆಡಳಿತ ಮಂಡಳಿಯವರು ಈ ಕಡೆ ಗಮನ ಹರಿಸಿ ಯಾವುದೇ ಒಂದು ಅವಘಡ ಸಂಭವಿಸುವ ಮುಂಚೆ ಈ ಒಂದು ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.